ಯಾಕೋ ನರಸಿಂಹ ಈ ರೀತಿ ನಡ್ಕೊಂಡೆ? ನೀನು ಮಾಡಿರೋ ತಪ್ಪಿಗೆ ನಿನ್ನ ಇವಾಗ ಹೊರಗಾಗ್ತಿದ್ದೀನಿ. ಅಯ್ಯೋ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನಾನು ಪೊಲೀಸ್ ಆಗಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ದೊಡ್ಡ ಕನಸು. ಹಾಗಂತ ನೀನೇನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡಿರ್ಬೇಕಾ? ಹಾಗಲ್ಲ ಸರ್, ನಾನು ಬೇಕು ಅಂತ ಮಾಡಿಲ್ಲ ಸರ್. ಇವರೆಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ. ಸಾಕ್ಷಿ ಇದೆಯಾ? ಇದೆ. ಸಾಕ್ಷಿ ನನ್ನ ಹತ್ರ ಇದೆ. ನೀನೇ ಅಲ್ವಾ ವಿಡಿಯೋದಲ್ಲಿ ಇವನ ಜೊತೆ ಇದ್ದಿದ್ದು? ಯಾರಮ್ಮ ನೀನು? SI ನಾಗರಾಜ್ ಮಗಳು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಪೊಲೀಸ್ ಆಗ್ಬೇಕು ಅಂತ ಬಂದಿರೋ ನರಸಿಂಹನ್ ಹೆಂಡತಿ. ಏನಮ್ಮ ಹೇಳ್ತಾ ಇದೀಯಾ? ಹೌದು ಸರ್, ನಾವಿಬ್ರು ಗಂಡ ಹೆಂಡತಿ. ಯಾವುದೋ ಕಾರಣದಿಂದ ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬಂದಿದೆ. ಆದ್ರೂ ನನ್ನ ಗಂಡ ಅಂದ್ರೆ ನನಗೆ ಪ್ರಾಣ. ಇವನ್ ಪೊಲೀಸ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ದಿನ ಇಲ್ಲಿಗೆ ಬಂದು ಇವನ್ ಹೇಗ್ ಟ್ರೈನಿಂಗ್ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೆ. ಅದೇ ಥರ ಇಲ್ಲಿಗೆ ಬಂದಾಗ ಇವ್ರು ಎಲ್ರೂ ಏನೋ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನೀನು ತೋರಿಸ್ಬೇಕು. ಬಿಡು ಮಗ, ನಾನು ನೋಡ್ಕೊತೀನಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಸರ್. ಇವ್ರು ಎಲ್ಲರೂ ಸೇರಿ ನರಸಿಂಹಂಗೆ ಫೋರ್ಸ್ ಮಾಡಿ ರಾಮರಸ ಕುಡಿಸಿದ್ದಾರೆ. ಇದು ಮಜ್ಜಿಗೆ, ನಿನ್ ಸುಸ್ತೆಲ್ಲ ಪಟ್ಟಂತ ಹಾರಾಗುತ್ತೆ, ಕುಡಿ. ಬೇಕಿದ್ರೆ ವಿಡಿಯೋ ನೋಡಿ ಸರ್. ಗೆಟ್ ಔಟ್ ಸರ್. ಗೆಟ್ ಔಟ್. ಔಟ್. ಸಾರಿ ನರಸಿಂಹ, ನೀನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯಿತು. ಈ ಪ್ರೂವ್ ಮಾಡೋಕ್ಕೆ ಕಾರಣ ನಿಮ್ಮ ಹೆಂಡತಿ. ಸರಿಯಾದ ಟೈಮ್ಗೆ ಸಾಕ್ಷಿ ಬಂದಿಲ್ಲ ಅಂದಿದ್ರೆ ತುಂಬ ತೊಂದರೆ ಆಯ್ತಿತ್ತು. ಇನ್ಮೇಲಾದರೂ ಹುಷಾರಾಗಿರು. ಹೋಗಿ ಎಲ್ಲ ನಿಮ್ಮ ರೂಮ್ಗಳೋಗಿ. ಇಬ್ರು ಜೋಡಿ ತುಂಬ ಚೆನ್ನಾಗಿದೆ. ಹೀಗೆ ಯಾವಾಗಲೂ ಜೊತೆಗೆ ಖುಷಿಯಾಗಿರಿ. ನೀನು ಇದನ್ನೆಲ್ಲ ಮಾಡಿದ ತಕ್ಷಣ ನನ್ನ ಮನ್ಸು ಕರಗುತ್ತೆ ಅಂತ ಅನ್ಕೊಂಬೇಡ. ನಾನು ಎಕ್ಸಾಮಲ್ಲಿ ಫೇಲ್ ಆಗೋದಕ್ಕೆ ನೀನೇ ಕಾರಣ. ವಾಟ್? ನಾನಾ? ಹೌದು. ಎಕ್ಸಾಮಲ್ಲಿ ನಾನು ಹೇಳಿರೋದನ್ನ ಬರೆಯೋದು ಬಿಟ್ಟು ನಿನಗೆ ಇಷ್ಟ ಬಂದಿದ್ದನ್ನೆಲ್ಲ ಬರೆದು ನಾನು ಫೇಲ್ ಆಗೋ ಥರ ಮಾಡಿದ್ಯಾ. ಈಗ ಏನೋ ಸಹಾಯ ಮಾಡಿದೆ ಅನ್ನೋ ನೆಪ ಇಟ್ಕೊಂಡು ಮೊದಲಿನ ಥರ ನನ್ನ ಹತ್ರ ಕ್ಲೋಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ಏನೇ ಮಾಡಿದ್ರು ನಾನು ಮಾತ್ರ ನೀನು ನಂಬಲ್ಲ. ನಿನ್ನ ಮೇಲಿದ್ದಿದ್ದ ನಂಬಿಕೆ ಯಾವತ್ತೂ ಸತ್ತೋಯ್ತು. ಈ ಮನೆಯಲ್ಲಿ ಯಾರಿಗೂ ಮಕ್ಕಳೇ ಆಗಬಾರ್ದು ಅಂತ ನಾನು ಶಪಥ ಮಾಡಿದರೆ ದಿಶಾ ಅವರಪ್ಪ ಅಮ್ಮ ಚಿರುಗೆ ದಿಶಾಗೆ ಮಕ್ಕಳಾಗಬೇಕು ಅಂತ ಹೇಳ್ತಿದಾರಲ್ಲ. ಈ ಸತಿ ಇನ್ನೂ ಸುಮ್ಮನೆ ಇದ್ದೀನಿ. ಇನ್ನೊಂದು ಸಾರಿ ಮನೆಯಲ್ಲಿ ಮಕ್ಕಳ ವಿಚಾರ ಬಂದರೆ ನಾನಂತೂ ನೋಡ್ತಾ ಸುಮ್ಮನೆ ಇರಲ್ಲ.
ನೋಡಪ್ಪ ಡಮ್ ಶರಟ್ಸು ಆಮೇಲೆ ಅಂತಾಕ್ಷರಿ. ಚಿಕ್ಕಪ್ಪ ಇದೆಲ್ಲ ಹಳೆ ಕಾಲದ ಗೇಮ್ಸ್ ಇದನ್ನ ಯಾರು ಆಡ್ತಾರೆ ಇವಾಗ? ಅಲ್ಲ ಕಣೋ, ಇದೆಲ್ಲ ಚೆನ್ನಾಗಿರುತ್ತೆ. ಏನವ್ರು ಅಬ್ರಾಡ್ ಹೋಗ್ತಿದ್ರು ಇದನ್ನೆಲ್ಲ ಆಡ್ ಕಳಿಸ್ಬೇಕು. ಅವ್ರು ಇದೆಲ್ಲ ಆಡಿರ್ತಾರಲ್ವಾ ಅಲ್ಲಿ, ನಾವು ಅದ್ರ ಜೊತೆ ಇಲ್ಲೇ ಪಾಸಿಂಗ್ ದ ಬಾಲು. ಇದೆಲ್ಲ ಚಿಕ್ಕ ಮಕ್ಕಳ ಆಟ ಚಿಕ್ಕಪ್ಪ, ಇದನ್ನ ಯಾಕೆ ಆಡಿಸ್ಬೇಕು ನೀವು? ಅವ್ರಿಗೆ ಇದೆಲ್ಲ ಯಾಕೆ ಇರುತ್ತೆ ಕಣೋ, ತುಂಬಾ ವರ್ಷ ಆದ್ಮೇಲೂ. ಸರಿ ಆಯ್ತು, ಮ್ಯೂಸಿಕಲ್ ಚೇರ್ ಒಂದು ಆಡಿಸ್ಕೊಳ್ಳಿ. ಬೇರೆ ಯಾವ್ದಾದ್ರು ಚಿಕ್ಕ ಮಕ್ಕಳ ಆಟ ಎಲ್ಲ ಆಡಿಸ್ಬೇಡಿ ನೀವು. ಚಿರು, ಅದಕ್ಕೆ ಏನ್ ನಡೀತಿದೆ? ದಿಶಾ ಅವ್ರ ಪೇರೆಂಟ್ಸ್ ಅಬ್ರಾಡ್ ಹೊರಡ್ತಿದ್ರಲ್ಲ, ಅದಕ್ಕೆ ಅವ್ರಿಗೊಂದು ಸಣ್ಣ ಪಾರ್ಟಿ ಪ್ಲಾನ್ ಮಾಡ್ತಿದ್ವಿ. ಸೌಂದರ್ಯ ಪಾರ್ಟಿ ಎಲ್ಲ ಪ್ಲಾನ್ ಮಾಡ್ತಿರೋದು ನಾನು, ಇವನು ಸುಮ್ಮನೆ ಹೆಲ್ಪ್ ಮಾಡ್ತಿದ್ದ ಅಷ್ಟೇ. ಆಯ್ತು, ಇವರೇ ಪಾರ್ಟಿ ಪ್ಲಾನ್ ಮಾಡ್ತಿರೋದು, ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಅದೇನೋ ಗೇಮ್ಸ್ ಬೇರೆ ಆಡಿಸ್ಬೇಕಂತೆ. ನೀವು ರೆಡಿ ಆಗ್ಬಿಡಿ. ಯಾಕತ್ಗೆ ಡಲ್ ಆಗಿದ್ದೀರಾ? ನಥಿಂಗ್ ಚಿರು, ಐ ವಿಲ್ ಜಾಯಿನ್. ಅದೇನು ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಳ್ಳಿ. ನಮ್ಮ ಚಿರು ದಿಶನ್ ಜೊತೆ ಇನ್ನೂ ಅಷ್ಟಾಗಿ ಕ್ಲೋಸ್ ಆಗಿಲ್ಲ. ಹೋಗಲಿ, ಈ ಪಾರ್ಟಿ ಮೂಲಕ ಅವ್ರ ಅಪ್ಪ ಅಮ್ಮನ ಜೊತೆನಾದರೂ ಕ್ಲೋಸ್ ಆಗಲಿ. ಹೋಗ್ತಾ ಹೋಗ್ತಾ ಹಾಗೆ ದಿಶನ್ ಜೊತೆನೂ ಕ್ಲೋಸ್ ಆಗ್ಬೋದೇನು. ಸದ್ಯಕ್ಕೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಎಲ್ಲರ ಜೊತೆ ಪಾರ್ಟಿ ಅಟೆಂಡ್ ಮಾಡಿ ನೋಡಬೇಕು. ನನಗೆ ಮಕ್ಕಳಾಗಲ್ಲ ಅಂತ ದಿಶಾ ಏನು ಹೇಳಿಲ್ವಲ್ಲ, ಅವ್ರ ಅಪ್ಪ ಅಮ್ಮ ತಾನೇ ಹೇಳಿದ್ದು. ನಾಳೆ ನಮ್ಮ ಬೀಗರು ವಾಪಸ್ ಫಾರಿನ್ಗೆ ಹೋಗ್ತಿರೋದ್ರಿಂದ ಇವತ್ತು ಸಂಜೆ ಒಂದು ಬ್ಯೂಟಿಫುಲ್ ಡಿನ್ನರು, ಅದ್ರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಫಿಕ್ಸ್ ಮಾಡಿದ್ದೀನಿ. ಆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಏನಂದರೆ ಮ್ಯೂಸಿಕಲ್ ಚೇರ್. ಸ್ಟಾರ್ಟ್ ಮಾಡೋಣ? ಹಾಂ, ಸ್ಟಾರ್ಟ್ ಮ್ಯೂಸಿಕ್. ಈಗ ಇನ್ನೊಂದು ಗೇಮು ಏನು ಅಂದರೆ, ಈ ಬಲೂನ್ನ ಊದ್ಬಿಟ್ಟು ಅದನ್ನು ಈಚ್ ಪೇರ್ ಬೆನ್ನಿಗೆ ಇಟ್ಕೊಂಡು ಅದನ್ನು ಬರ್ಸ್ಟ್ ಮಾಡಬೇಕು. ಯಾರು ಫಸ್ಟ್ ಬರ್ಸ್ಟ್ ಮಾಡ್ತಾರೆ ಅವರೇ ವಿನ್ನರ್. ಟೈಮ್ ಸ್ಟಾರ್ಟ್ಸ್ ನೌ. ಊದಬೇಕು. ಸುಖಿನ ಊದ್ಲಾ?